ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತು ಬಂದ್ಬಿಟ್ಟು ಬೆಳಗ್ಗಿನ ನಮ್ಮ ಮನೆ ಹತ್ರ ಇರೋ ವ್ಯೂವಿಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಮಂಜು ಅನ್ನೋದು ತುಂಬಾ ಜಾಸ್ತಿ ಇದೆ. ಬನ್ನಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೀನಿ. ಇವಾಗ ಇನ್ನೇನು ನನ್ನ ಮಗನೂ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಕೊಟ್ಟು ಇನ್ನು ಅವನು ಕಾಲೇಜಿಗೆ ಹೋದ. 7 ಮೇಲೆ ಆಗೋಗಿದೆ. ಆದ್ರೂ ನೋಡಿ ಮಂಜು ಯಾವ ಥರ ಇದೆ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಆಚೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬೆಟ್ಟದ ಹತ್ರ. ಹಾಗೆ ಒಂದು ಕ್ಲಿಪ್ಪಿಂಗ್ನ ನೋಡಿ. ಇದು ಮಂಜು ಉಸಿರಾಡ್ತಾ ಇದ್ದರೆ ಅಲ್ಲಿ ಹೋಗ್ತಾ ಇತ್ತು. ಈ ಥರ ಯಾರೆಲ್ಲ ಚಿಕ್ಕವರಿದ್ದಾಗ ಆಟ ಆಡಿದ್ದೀರಾ ಹಾಗೆ ತೋರಿಸ್ತಾ ಇದ್ದೀನಿ. ಫಾಗ್ ಥರ ಬರ್ತಾ ಇತ್ತು. ಇನ್ನು ನೋಡಿದ್ರಲ್ಲ, ಅಷ್ಟು ಬೇಗ ಬೆಟ್ಟದಿಂದ ಆಚೆ ಬಂದ್ಬಿಟ್ಟ ಸೂರ್ಯ. ಇನ್ನು ಬನ್ನಿ, ಇಲ್ಲಿ ಬಂದ್ಬಿಟ್ಟು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಹಸಿ ಅವರೆಕಾಳಿನ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಹಸಿ ಅವರೆಕಾಳು ಮತ್ತು ಸೀಮೆ ಬದನೆಕಾಯಿ ಮತ್ತು ಬದನೆಕಾಯಿ ಎರಡೂ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಅವರೆಕಾಳನ್ನು ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಏನೆಲ್ಲ ಹಾಕಿದ್ದೀನಿ ನೋಡಿ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಟೊಮೊಟೊ ಒಂದು 5 ಟೊಮೊಟೊ, ಮತ್ತು ಅವರೆಕಾಳು, ಹುಣಸೆಹಣ್ಣು ಇಷ್ಟೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಆದರೂ ಹಾಕ್ಕೋಬೋದು, ರುಬ್ಬಾದರೂ ರುಬ್ಕೋಬೋದು, ಇಲ್ಲ ಗ್ರೈಂಡರ್ಗಾದರೂ ಹಾಕ್ಕೋಬೋದು. ಅದು ನಿಮ್ಮ ಆಪ್ಷನ್ನು. ಇವಾಗ ನಾನು ಮಿಕ್ಸಿಗೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಇವಾಗೆಲ್ಲ ತೋರಿಸ್ದೆ ಅಲ್ವಾ, ಅದನ್ನು ಎಲ್ಲನೂ ಹಾಕಿ ಚೆನ್ನಾಗಿ ಈ ಥರ ನಾನು ತುಂಬಾ ನುಣ್ಣಗೆ ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ತರಿಯಾಗಿ ಈ ಥರ ರುಬ್ಕೊತೀನಿ. ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೀಜನೂ ಹಾಕಿದೆ, ಕಡಲೆ ಪಪ್ಪೂ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಆ ಥರ ರುಬ್ಕೊಂಡಿದ್ದಾಗಿದ್ದಾದಮೇಲೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲೇ ಒಗ್ಗರಣೆ ಅನ್ನೋದು ಹಾಕ್ಬಿಡ್ತೇನೆ. ಮೊದಲೇ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಈರುಳ್ಳಿನೂ ಬೆಂದಿದ್ದಾದಮೇಲೆ ಹಸಿ ಕರಿಬೇವು, ಹಸಿ ಕೊತ್ತಂಬರಿನೂ ಹಾಕಿದ್ದೀನಿ. ಇನ್ನು ಅದೆಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನೂ ಸೇರಿಸ್ತಾ ಇದ್ದೀನಿ. ಮತ್ತು ಆವಾಗಲೇ ಮಿಕ್ಸಿ ಮಾಡೋವಾಗ ನಾವು ತರಕಾರಿ ಸಾಂಬಾರು ಪೌಡರ್ ಹಾಕಿರಲಿಲ್ಲ, ಹಾಗೆ ಖಾರ ಪುಡಿನೂ ಹಾಕಿರಲಿಲ್ಲ. ಇವಾಗ ಆ ಖಾರ ಪುಡಿ ಹಾಗೆ ಮಸಾಲೆ ಸಾಂಬಾರು ಪುಡಿನೂ ಹಾಕಿ, ಅಂದರೆ ತರಕಾರಿ ಸಾಂಬಾರು ಪೌಡರು ಅದನ್ನು ಹಾಕಿ, ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸೀಮೆ ಬದನೆಕಾಯಿ ಹಾಗೆ ಬದನೆಕಾಯಿನೂ ಹಾಕ್ತಾಯಿದ್ದೀನಿ. ಹಾಗೆ ಅವರೆಕಾಳು ತೊಳೆದು ಅದನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಅವರೆಕಾಳನ್ನು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೂ ಹಾಕಿ, ನಮಗೆ ಎಷ್ಟು ನೀರು ಬೇಕು ಕುದಿಯೋಕ್ಕೆ ಅಂತ ಹೇಳ್ಬಿಟ್ಟು ಕಲಸಿ ನೋಡಿಕೊಂಡು ನೀರನ್ನೂ ಸೇರಿಸಿ ಅದು ಒಂದು 2 ವಿಸಿಲ್ಸ್ ಬರೋ ತನಕ ಕುದಿಸ್ಕೋಬೇಕು. ನಾನು ಈ ಥರ ಮಾಡೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಇವಾಗ ನೋಡಿ 2 ವಿಸಿಲ್ ಆಗಿದ್ದಾದಮೇಲೆ ಮತ್ತೆ ಕುಕ್ಕರ್ ಮುಚ್ಚಳನ ತೆಗೆದು, ಇನ್ನು ನಮಗೆ ನೀರು ಎಲ್ಲ ಸರಿ ಹೋಗಿದೆಯಾ, ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗೂ ಅಷ್ಟೇ ನಾವು ಉಪ್ಪು ಖಾರ ನೋಡಿಕೊಂಡು ಹಾಕ್ಕೋಬೋದು. ಇವಾಗ ಟೇಸ್ಟಿ ಸಾಂಬಾರು ಅನ್ನೋದು ರೆಡಿ ಆಯಿತು. ನಾನು ಇಲ್ಲಿ ಸಾರಿಗೆ ಅಂತ ಇಟ್ಬಿಟ್ಟು ಮತ್ತು ಕೆಳಗಡೆ ಹೋಗಿ ಕಸಗೆಲ್ಲ ಗುಡಿಸಿ ಈ ಥರ ರಂಗೋಲಿನೂ ಬಿಡಿಸಿದ್ದೆ. ಈ ನಡುವೆ ನಾನು ಮೊದಲೆಲ್ಲನೂ ಮಕ್ಕಳು ಅಂದರೆ 8 o'clockಗೆ ಹೋಗ್ತಾಯಿದ್ರು, ಇಲ್ಲೇ ಹತ್ರನೇ. ಆವಾಗ 8 o'clock ವ್ಯಾನ್ ಇದ್ದಿದ್ದು, 8:30 ಆ ಥರ. ಆವಾಗ ಬೆಳಿಗ್ಗೆನೇ 5:30ಗೆಲ್ಲ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿ, ಆ ಕಡೆ ಈ ಕಡೆ ಈ ಥರ 3 ಕಡೆನೂ ರಂಗೋಲಿ ಬಿಡಿಸಿ, ಮತ್ತು ಮಕ್ಳಿಗೇನಾದರೂ ಬಾಕ್ಸಿಗೆ ಮಾಡೋದು ಮತ್ತು ನಮ್ಮ ಮಾಡೋದು ಆ ಥರ ಎಲ್ಲ ಮಾಡ್ಕೊತಾ ಇದ್ದೆ. ಇವಾಗ ಆ ಥರ ಆಗೋದಿಲ್ಲ. 7 ಗಂಟೆಗೆಲ್ಲ ಮಕ್ಳಿಗೆ ಬಾಕ್ಸ್ಗೆ ಹಾಕೋದ್ರಿಂದ
ನನಗೆ ರಂಗೋಲಿ ಹಾಕೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಈ ನಡುವೆ ಕಂಟಿನ್ಯೂ ಮಾಡೋಣ, ರಂಗೋಲಿ ಹಾಕಲೇಬೇಕು ಡೈಲಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇಲ್ಲೇ ಬಂದ್ಬಿಟ್ಟು ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ. ಆವಾಗ ಈ ನಾಯಿ ಮರಿ ನೋಡಿ ನಿದ್ದೆ ಮಾಡ್ತಾ ನಿದ್ದೆಯಲ್ಲೇ ಎಲ್ಲ ಓಡಿ ಹೋಗ್ತಾಯಿದೆ. ಅದೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಒಂದು ಪಾರ್ಸಲ್ ಬಂತು. ನಾನು ಅದು ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರೊಳಗೆ ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ. ಫ್ರೀ ಇರಲಿಲ್ಲ, ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ. ನನ್ನ ಮಗ ಕಾಲೇಜಿಂದ ಬಂದ, ನೋಡಿದ ತಕ್ಷಣವೇ ಅದನ್ನು ಕಿತ್ತು ಆ ಕಡೆ ಈ ಕಡೆ ಇದು ಮಾಡಿ ಎಲ್ಲನೂ ಅದೇನು ಕೆಲಸ ಮಾಡುತ್ತೆ, ಇದೇನು ಥರ ಇರುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾನೆ. ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಅವನೇನೇನೋ ಮಾಡ್ತಾಯಿದ್ನಿ, ಇರೋಪ್ಪ ಒಂದು ಕ್ಲಿಪ್ಪಿಂಗ್ ಆದರೂ ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನಾನು ಮೀಶೋನಲ್ಲಿ ತರಿಸಿದೆ. ಇದು ಬಂದ್ಬಿಟ್ಟು 400 ಚೇಂಜ್ ಆಗಿರುತ್ತೆ. ತುಂಬ ದಿನದಿಂದ ಈ ಥರ ತಗೋಬೇಕು ಅಂತ ಹೇಳಿ ಅಂದ್ಕೊಂಡೆ. ನನಗೆ ಹೇಳಬೇಕು ಅಂದರೆ ಈ ಥರ ಮಾಪುಗಳಲ್ಲಿ ಈ ಥರ ಎಲ್ಲ ನಾನು ನೆಲ ಒರೆಸೋದಕ್ಕಿಂತನೂ ನಾನು ಬಟ್ಟೆ ತಗೊಂಡು ಕೈಯಲ್ಲಿ ಒರ್ಸೋಕ್ಕೇ ನನಗೆ ಇಷ್ಟ ಆಗುತ್ತೆ. ಯಾವಾಗಾದರೂ ನಮ್ಮಮ್ಮ ಬರ್ತಾಯಿದ್ಲಲ್ಲ ನಮ್ಮ ಮನೆಗೆ, ನಮ್ಮಮ್ಮ ಬಂದಾಗ ಇಲ್ಲ ನನ್ನ ಮಗ ಕೆಳಗಿನ ಮನೆ ಯಾವಾಗಾದರೂ ಕ್ಲೀನ್ ಮಾಡ್ತಾನೆ, ನನ್ನ ಚಿಕ್ಕ ಮಗ ಅವನು ಯಾವಾಗಲೂ ಕೇಳೋದು, ಮಮ್ಮಿ ಮಾಪ್ ಬೇಕು, ಮಾಪ್ ಇದ್ದಿದ್ರೆ ನಾನು ಅದು ಮಾಡ್ತಾಯಿದ್ದೆ ಇದು ಮಾಡ್ತಾಯಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಸರಿ ಈ ಥರದ್ದು ನನಗೆ ತಗೋಬೇಕು ಅಂತ ಇತ್ತು. ಸರಿ ತುಂಬ ದಿನದಿಂದ ವೆಯ್ಟ್ ಮಾಡಿ ಮತ್ತೆ ಫೈನಲ್ ಆಗಿ ಆರ್ಡ್ರ್ ಮಾಡಿದೆ. ಮತ್ತು ಬಂತು. ಇದು ಏನೋ ಅಲ್ಲಿ ನೋಡಿದೆ ಒಂಥರ ತೋರಿಸ್ತಾಯಿದ್ರು, ವೇಸ್ಟ್ ಆಫ್ ಮನಿ ಅಂತ ಹೇಳಿ ಅಂದ್ಕೊಂಡೆ. ಇಲ್ಲ, ಅದನ್ನು ಸರಿಯಾಗಿ ನೋಡಿ ಇದು ಮಾಡಿದ್ರೆ ಅದು ಕೆಲಸ ಏನೋ ಚೆನ್ನಾಗಿ ಮಾಡ್ತಾಯಿತ್ತು. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಅವತ್ತು ಬ್ಲೌಸ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೆ. ಚೆನ್ನಾಗಿರುತ್ತೆ ಅದು. ಹಾಗೆ ಸೆಟ್ ಮಾಡಿ ನೋಡೋಕ್ಕಿಂತ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದು ಮಾಪು ಬಂದ್ಬಿಟ್ಟು ಚೆನ್ನಾಗಿತ್ತು, ಫಿಕ್ಸ್ ಮಾಡಿದೆ. ಮತ್ತು ನಾನೇ ಫಸ್ಟು ಕ್ಲೀನ್ ಮಾಡಿದೆ ಮಾಪಲ್ಲಿ. ಆದರೆ ನನಗೆ ಕೈಯಲ್ಲಿ ಬಗ್ಗಿ ನಾನು ನೆಲ ಒರೆಸೋದಕ್ಕಿಂತನೂ ನನಗೆ ಹಾಗೇ ನೆಲ ಒರೆಸ್ತಾಯಿದ್ರೆ ಸೊಂಟ ನೋವ್ತಾ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಮ್ಮ ಚಿನ್ನ ನೋಡಿ ಏನೆಲ್ಲ ಯಾವ ಥರ ಅವತಾರದಲ್ಲಿ ಮಲ್ಕೊಂಡಿದೆ ಅಂತೇಳ್ಬಿಟ್ಟು ಆರಾಮಾಗಿ ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡ್ತಾಯಿದೆ. ನೋಡಿ ನನ್ನ ಮಗ ಮಾತಾಡಿಸ್ಟ್ರೊಳಗಡೆ ಏನೆಲ್ಲ ಇದು ಮಾಡ್ತಾಯಿದೆ ಅಂತೇಳ್ಬಿಟ್ಟು. ಇನ್ನು ಅಡುಗೆ ಮಾಡಬೇಕು. ಬೆಳಗ್ಗೆಯಿಂದ ಬಟ್ಟೆ ಸ್ಟಿಚಿಂಗು ಅದು ಇದು ಇದೇ ಥರ ಆಯಿತು. ಇನ್ನು ಅಡುಗೆ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ. ಏನು ಮಾಡೋದು ಅಂತೇಳಿ ಅಂದ್ಕೊತಾ ಇದ್ದರೆ ಸರಿ ಪೂರಿ ಮಾಡೋಣ, ತುಂಬಾ ದಿನ ಆಯಿತು. ಹಾಗೆ ಪನ್ನೀರ್ ಸ್ವಲ್ಪ ಇತ್ತು, ಅದರಲ್ಲಿ ಪನ್ನೀರ್ ಕರಿ ಮಾಡಿ ಹಾಗೆ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಫೈನಲ್ ಆಗಿ ಪೂರಿ ಈ ಥರ ಬಂದಿದೆ. ಪೂರಿ ಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು ನನ್ನ ಮಗನೇ ಹೇಳ್ತಾನೆ. ಹಾಗೆ ಕೇಳಿಸ್ಕೊಳ್ಳಿ ಇವಾಗ ಯಾರು ಮಾಡಿದ್ರು ಅಂತ. ನಾನು ಮಾಡ್ದಂಗೆ ಶೋ ಕೊಟ್ಟಿರುವ ಪೂರಿ ಜೊತೆಗೆ ಪನ್ನೀರ್ ಕುರ್ಮಾ. ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಲ್ಲ ಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು. ಪೂರಿ ಎಲ್ಲನೂ ನಾನು ಮಾಡಿ ಇಟ್ಟಿದ್ದೆ. ಮತ್ತು ಸುಮ್ಮನೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕರಿಯೋ ಥರ ಇದು ಮಾಡ್ದೆ. ಮತ್ತು ನಾನೇ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಇವಾಗ ಬಂದ್ಬಿಟ್ಟು ಇನ್ನೇನು 11:30 ಆಗಿದೆ. ಸಾರಿ 11 ಅಲ್ಲ, 12:36 ಆ ಥರ ಆಗಿದೆ. ಇವಾಗ ಒಂದು ಬ್ಲೌಸ್ ಇತ್ತು, ಇವಾಗ ಕಟ್ ಮಾಡಿ ಅಂದರೆ ನೋಡಿದ್ರಲ್ಲ, ಸಾಯಂಕಾಲ ಬಂದ್ಬಿಟ್ಟು ಮತ್ತು ಪನ್ನೀರ್ ಕರಿ ಮಾಡಿದ್ದೆ. ಪನ್ನೀರು ಪಾಲಕ್ ಕರಿ ಮಾಡಿದ್ದೆ. ಪೂರಿ ಪನ್ನೀರ್ ಪಾಲಕ್ ಕರಿ ಮಾಡಿ ಇನ್ನು ಅವರೆಲ್ಲ ತಿಂದು ಎಲ್ಲ ಅದು ಇದು ಮಾಡಿ ಮತ್ತೆ ಬಂದು ಇದನ್ನು ಕಟ್ ಮಾಡಿದ್ದು. ಕಟ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಏನೂ ಇಲ್ಲ, ಪ್ಲೈನ್ ಬ್ಲೌಸೇ. ನಾರ್ಮಲ್ಲಾಗಿ ಸ್ಟಿಚ್ ಮಾಡಿ ಈ ಥರ ಥ್ರೆಡ್ಸು ಎಲ್ಲನೂ ಕೊಟ್ಟಿದ್ದೀನಿ. ಒಂದು ಲೇಸ್ ಕೊಟ್ಟಿದ್ದೀನಿ. ಅವರು ಪ್ಲೈನಾಗಿಯೇ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದು. ಈ ಥರ ಬಂದಿದೆ ಸಿಂಪಲ್ಲಾಗಿ. ನೋಡಿ ಈ ಥರ ಲೇಸ್ನ ಕೊಟ್ಟಿದ್ದೀನಿ. ಇದಾಯಿತು. ಇದು ಬಂದ್ಬಿಟ್ಟು ಮಧ್ಯಾಹ್ನ ಹೊಲಿದಿದ್ದೆ. ನೋಡಿ ಈ ಥರ ಕೊಟ್ಟು ಇದನ್ನು ಮಧ್ಯಾಹ್ನ ಹೊಲಿದಂಥದ್ದು. ಇದನ್ನೂ ರೆಡಿ ಮಾಡಿದೆ, ಉಕ್ಸ್ ಎಲ್ಲ ಹಾಕಿ ಇದೂ ಎಲ್ಲನೂ ರೆಡಿ ಆಗಿದೆ. ಇನ್ನು ಇದೊಂದು ಇದೆ, ಹುಕ್ಸ್ ಹಾಕಬೇಕು. ಈ ಸ್ಯಾರಿಗೆ ಫಾಲ್ಸ್ ಸ್ಟಿಚ್ ಮಾಡಿದ್ದೀನಿ. ಇವರು ಬಂದ್ಬಿಟ್ಟು 10 o'clockಗೆ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದರು. ನಿನ್ನೆ ಸಾಯಂಕಾಲನೇ ಕೊಟ್ಟಿದ್ದು. ಇನ್ನು ಇವತ್ತು ಇವಾಗ ತೋರಿಸ್ದೆ ಅಲ್ವಾ, ಆ ಬ್ಲೌಸಸ್ ಅವರು ಎಲ್ಲನೂ ಇದ್ದರು. ಯಾಕೋ ನೆನ್ನೆಯಿಂದ ಒಂಥರ ಇದೆ ಫ್ರೆಂಡ್ಸ್, ಸರಿಯಾಗಿ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗ್ತಾಯಿಲ್ಲ.
ಯಾಕೋ ಗೊತ್ತಿಲ್ಲ, ಆ ಥರ ಒಂಥರ ಇದೆ. ಅದಕ್ಕೋಸ್ಕರನೇ ಏನು ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಜನವರಿ 1 ಬೇರೆ ಬರ್ತಾಯಿದೆ. ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಶನಿವಾರ ಇನ್ನೇನು 11:40 ಆ ಥರ ಆಗಿದೆ. ಇನ್ನು ಹೋಗಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಮೈಕೈ ಎಲ್ಲನೂ ತುಂಬ ನೋವು. ನೆನ್ನೆನೂ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಮಲ್ಕೊಂಡೆ. ಆ ಥರ ಎಲ್ಲ ಇದೆ ಫ್ರೆಂಡ್ಸ್. ಇನ್ನು ವಿಡಿಯೋನೂ ಅಷ್ಟೇ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ. ಶನಿವಾರ ಹಾಕೋಕ್ಕಾಗಲಿಲ್ಲ. ಇವಾಗ ಹೋಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟರೆ ನಾಳೆ ಹಾಕೋಕ್ಕಾಗತ್ತೆ. ಇಲ್ಲ ಬೆಳಿಗ್ಗೆ ಹಾಕ್ಕೊಳ್ಳೋಣ ಬಿಡು ಅಂತ ಹೇಳಿದ್ರೆ ಮತ್ತೆ ಆ ಕೆಲಸ ಈ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋಗ್ತೀನಿ. ವಿಡಿಯೋ ಸೆಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ನಡುವೆ ಇಲ್ಲಿ ಬಟ್ಟೆ ಸ್ಟಿಚ್ ಮಾಡೋದು ಮತ್ತು ಹೋಗಿ ಮಲ್ಕೊಂಡು ವಿಡಿಯೋನ ಎಡಿಟ್ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ವಿಡಿಯೋ ಒಂದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿ ಮಲ್ಕೋಬೇಕು. ನೆಕ್ಸ್ಟು ಇನ್ನು ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿದ್ದೂ ಆಗುತ್ತೆ. ಅಂದರೆ ನನಗೆ ಎಚ್ಚರ ಯಾವಾಗ ಆಗುತ್ತೋ ಆವಾಗ, ಎಚ್ಚರ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆ ಥರ ಇವ್ರೂ ಬರ್ತೀವಿ ಅಂತೇಳಿದ್ದಾರೆ. ನಾಳೆ ಸಂಡೇ ಆಗಿರುತ್ತೆ, ಮಕ್ಕಳು ಎಲ್ಲನೂ ಇರ್ತಾರೆ, ಕೆಲಸನೂ ಸರಿಯಾಗಿ ಆಗೋದಿಲ್ಲ ಫ್ರೆಂಡ್ಸ್. ಹಾಗೆ ಸೋಮವಾರ ಬೇರೆ ನಮ್ಮ ಚಿಕ್ಕ ಮಗನ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಇದ್ದಾರೆ. ಅಲ್ಲಿಗೂ ಹೋಗ್ಬೇಕಾಗತ್ತೆ. ನೆಕ್ಸ್ಟು ಇನ್ನು ವೈಕುಂಠ ಏಕಾದಶಿ ಅಂತ, ಜನವರಿ 1 ಅಂತ, ಆ ಥರ ಎಲ್ಲ ಇದ್ದಾವೆ. ಎಲ್ಲನೂ ಒಂದೊಂದಾಗಿ ರೆಡಿ ಮಾಡ್ತಾಯಿದ್ದೀನಿ, ಬಟ್ಟೆಗಳು ಎಲ್ಲನೂ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾ ಇರ್ತೀನಲ್ಲ. ಐ ಹೋಪ್ ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಕೆಲವರಾದರೂ ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಲ್ಲ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಈ ನಡುವೆ ಸುಮ್ಮನೆ ಇರ್ದಿರ ಫನ್ನಿ ಶಾರ್ಟ್ ವಿಡಿಯೋಗಳನ್ನು ನಾನು ನನ್ನ ಮಗ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಸುಮ್ಮನೆ ಹಾಗೆ. ನಿಮ್ಗೂ ಕೆಲವರೆಲ್ಲ ನೋಡಿರ್ತೀರ ಅಂತೆಲ್ಲ ಅಂದ್ಕೊಂಡಿದ್ದೀನಿ, ಇಷ್ಟ ಆಗ್ತವೆ ಅಂತ. ಏನೋ ಹಾಗೆ ಸುಮ್ಮನೆ ಹಾಗೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವಾಗಿದ್ರೂ ನಾನು ಸ್ಟ್ರೈಟ್ ಫಾರ್ವರ್ಡ್ ಆ ಥರ ತಮಾಷೆ ಮಾಡೋದು ಅದು ಇದು ಈ ಥರ ಎಲ್ಲ ಏನೂ ಮಾಡೋಕ್ಕೋಗೋದಿಲ್ಲ. ಇರೋದು ಮಾತಾಡೋದು, ಸುಮ್ಮನೆ ಇರೋದು, ಆ ಥರ ಇರೋವಂಥ ಕ್ಯಾರೆಕ್ಟರ್ ನಂದು. ಅದರಲ್ಲಿ ಈ ಥರ ಫನ್ನಿ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಅದು ನನ್ನ ಮಗ ಸೆಟ್ ಮಾಡಿ ಕೊಡ್ತಾ ಇದ್ದಾನೆ. ಈ ಕಾಲೇಜು ರಜೆ ಇದೆಯಲ್ಲ, ಅದಕ್ಕೋಸ್ಕರ ಹೀಗೋ ಸ್ವಲ್ಪ ನಿಮಗೂ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇನ್ನು ಕಣ್ಣೆಲ್ಲ ಎಳಿತಾ ಇದೆ, ವಾಯ್ಸ್ ಒಂಥರ ಆಗ್ತಾಯಿದೆ. ಹೋಗಿ ಮಲ್ಕೊಳ್ಳೋಣ. ಈ ನಾಯಿ ಮರಿಗಳು ಬಂದು ಇಲ್ಲಿ ಸೇರ್ಕೊಂಡಿದ್ದಾವೆ. ಇನ್ನು ಅವುಗಳನ್ನ ಆಚೆ ಕಳಿಸಿ ನಾನು ಹೋಗಬೇಕು. ಬನ್ನಿ, ಅವುಗಳಿಗೂ ಚಳಿ ಅಲ್ವಾ, ಅವುಗಳಿಗೂ ಆಚೆ ಮಲ್ಕೊಳ್ಳೋಕೆ ಕೆಳಗಡೆ ಎಲ್ಲ ಆ ಕಡೆ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್, ಎಲ್ಲ ಮಲ್ಕೋಬೋದು. ಆದರೆ ಅವರಮ್ಮ ಆಚೆ ಇರುತ್ತೆ, ಅವರಮ್ಮನ ಮೇಲೇ ಮಲ್ಕೊಂಡಿರ್ತಾವೆ. ಹೋಗಿ ಹೇಗೂ ಬೆಚ್ಚಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಆ ಥರ ನೋಡಿ, ಎರಡೆರಡು ಹಾಕ್ಕೊಂಡಿದ್ದೀನಿ ನಾನು ಅಂತೂ. ತುಂಬಾ ಚಳಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಗುಡ್ ನೈಟ್. ಈ ವಿಡಿಯೋನ ಐ ಹೋಪ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಿ ಎಲ್ಲೆಲ್ಲ ಹೋಗಿ ಸೇರ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು, ಇಲ್ಲಿ 2, ಇಲ್ಲೊಂದು, ಆ ಥರ. ಇವಾಗ ಅವುಗಳನ್ನ ಆಚೆ ಕಳ್ಸೋದಿರೋದು ನನಗೆ.